ಹಾಯ್ ಫ್ರೆಂಡ್ಸ್. ಇವತ್ತು ವೈಕುಂಠ ಏಕಾದಶಿ ಆದ್ದರಿಂದ ನಾನು, ನಮ್ಮಕ್ಕ ಮತ್ತು ಮಕ್ಕಳೆಲ್ಲ ಸೇರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಈ ವೈಕುಂಠ ಏಕಾದಶಿ ಧನುರ್ಮಾಸದಲ್ಲಿ ಯಾಕೆ ವಿಶೇಷ ಅಂತ ಅಂದರೆ, ದೇವ್ರ ದೇವ್ರನ್ನ ಸ್ವರ್ಗದ ಉತ್ತರದ ಬಾಗಿಲನ್ನು ತೆರೆದಿರ್ತಾರಂತೆ. ನಾವು ಮಾಡಿರೋ ಪುಣ್ಯ ಕಾರ್ಯಗಳಾಗಲಿ ಅಥವಾ ದೇವ್ರ ಕಾರ್ಯಗಳಾಗಲಿ ಆ ಬಾಗಿಲಿಂದ ದೇವರು ಸ್ವೀಕಾರ ಮಾಡ್ತಾರೆ ಅಂತ ಹೇಳ್ತಾರೆ. ಮತ್ತು ಆ ಬಾಗಿಲಿಂದ ದೇವರು ಭಗವಂತ ಆದವನು ನಮಗೆ ದರ್ಶನನ ಕೊಡ್ತಾರೆ ಅಂತಲೂ ಸಹ ಹೇಳ್ತಾರೆ. ಮತ್ತು ನಾವು ಆ ದಿನ ದೇವ್ರನ್ನ ಮನೇಲಿ ಪೂಜೆ ಮಾಡೋದಾಗಲಿ, ದೇವಸ್ಥಾನದಲ್ಲಿ ಪೂಜೆ ಮಾಡೋದಾಗಲಿ ಮಾಡಿದ್ರೆ ತುಂಬ ಒಳ್ಳೆಯದು ಮತ್ತು ನಮಗೆ ಪುಣ್ಯನೂ ಸಿಗುತ್ತೆ ಅಂತಲೂ ಸಹ ಹೇಳ್ತಾರೆ. ಆದ್ದರಿಂದ ನಾವು ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ. ತುಂಬ ಚೆನ್ನಾಗಿ ದರ್ಶನವೂ ಆಯಿತು ಮತ್ತು ಸಖತ್ತು ಕ್ಯೂ ಸಹ ತುಂಬಾ ಇತ್ತು. ಚೆನ್ನಾಗಿತ್ತು ಒಂಥರ ದೇವ್ರ ದರ್ಶನ ಮಾಡಿದ್ರೆ. ಹೂವಿನ ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂದರೆ, ಆ ದೇವ್ರನ್ನ ನೋಡೋಕ್ಕೆ ಎರಡು ಕಣ್ಣು ಸಾಲ್ತಾ ಇರಲ್ಲ, ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಹೂವಿನ ಅಲಂಕಾರನ. ನಾವೆಲ್ಲ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು, ಅಂದರೆ ಮನಸ್ಸಿಗೇನೋ ಒಂಥರ ದೇವಸ್ಥಾನಕ್ಕೆ ಹೋದರೆ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ತುಂಬಾ ನೆಮ್ಮದಿ ಸಿಕ್ತು. ದೇವಸ್ಥಾನಕ್ಕೆ ಹೋದ್ಮೇಲೆ ಆರಾಮಾಗಿ ದರ್ಶನ ಎಲ್ಲ ಮಾಡಿಕೊಂಡು, ಮಕ್ಕಳನ್ನೆಲ್ಲ ಕರ್ಕೊಂಡು ದರ್ಶನ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಬಂದ್ವಿ. ಮತ್ತು ನನಗೆ ಇನ್ನೊಂದು ಸರಿ ತೂಗುಯ್ಯಾಲೆ ಕೆಳಗೆ ಹೋಗಬೇಕು ಅಂತ ಹೇಳಿ ಇನ್ನೊಂದು ಸರಿ ಮಕ್ಕಳನ್ನೆಲ್ಲ ಕರ್ಕೊಂಡು ನಾನು ತೂಗುಯ್ಯಾಲೆ ಕೆಳಗಡೆ ಹೋಗಿದ್ವಿ. ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಆಮೇಲೆ ಪ್ರಸಾದ ಇಸ್ಕೊಂಡ್ವಿ. ಕ್ಯೂ ಅಲ್ಲಿ ನಿಂತು ಅದನ್ನು ಪ್ರಸಾದ ಇಸ್ಕೊಂಡು ಬಂದ್ವಿ. ತುಂಬಾ ಸಂತೋಷ ಆಯಿತು. ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು.